ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 23 ಎಕರೆ ಮಾರುವಂಥ ಖಾಲಿ ಜಮೀನು. ಇನ್ನು ತಾರೋಡಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ನಕಾಶ ರೋಡು ನೀವು ನೋಡ್ತಾ ಇದ್ದೀರ. ಇದು ಏನೆಲ್ಲ ಯೂಸ್ ಮಾಡ್ಕೋಬೋದು, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ಚಳ್ಳಕೆರೆಗೆ 18 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 218 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 48 ಕಿಲೋಮೀಟ್ರ್ ಆಗುತ್ತೆ. ಈ ಭಾಗಕ್ಕೆ ಇದು ವಿಲೇಜಿಂದ 3 ಕಿಲೋಮೀಟ್ರ್ ಆಗುತ್ತೆ, ತಾರೋಡಿಂದ ನಿಮಗೆ 2 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಈ ದಾರಿ ಕೂಡ ವಿಲೇಜ್ಗೆ ಹೋಗುವಂಥ ದಾರಿ ಮುಂದೆ. ಇನ್ನು ಈ ಜಮೀನಿಂದ 500 ಮೀಟ್ರ್, ಈ ಜಮೀನಿಂದ 500 ಮೀಟರ್ 2 ಸೋಲಾರ್ ಪ್ಲ್ಯಾಂಟ್ ಇದೆ. ಅಂದರೆ 23 ಎಕರೆ ನೀವೇನಾದರೂ ಸೋಲಾರ್ ಪ್ಲ್ಯಾಂಟ್ ಮಾಡ್ಕೊತೀನಿ ಅನ್ನೋದಕ್ಕೆ ತುಂಬ ಸೂಕ್ತವಾದ ಜಾಗ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಏನಾದರೂ ಮಾಡ್ಕೊತೀನಿ ಅಂದರೆ ಅದಕ್ಕೂ ಕೂಡ ಸೂಕ್ತ. ಯಾಕೆಂದರೆ ಇಲ್ಲಿಗೆ ರಾಣಿಕೆರೆ 2 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ಕೇವಲ 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ನೀರಿಂದು ಈ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ನೀರಿನ ಜಾಗ ಇದು. ಇನ್ನು ಸ್ವಲ್ಪ ಅಂದರೆ ಇಷ್ಟ ಆಗದೇ ಇರೋ ಕಡೆ ಗಮನ ಹರಿಸೋದು, ಆದರೆ ದಾರಿ ಒಂದು ಸ್ವಲ್ಪ ಚಿಕ್ಕದಾಯಿತು ಅನ್ನೋ ಒಂದು ಸಮಸ್ಯೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ. ನೀರಿನ ಸಮಸ್ಯೆ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಅಕ್ಕಪಕ್ಕದಲ್ಲಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್, ಅದು ಕೂಡ ಇಷ್ಟ ಆಗೋಂಥದ್ದೇ. ಒಂದೇ ಸಮತಟ್ಟಾಗಿದೆ ಜಮೀನು, ತುಂಬ ಚೆನ್ನಾಗಿದೆ. ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡು, ಕೋಳಿ ಫಾರಮು ಎಲ್ಲವೂ ಕೂಡ ಸೂಕ್ತವಾದಂಥ ಜಾಗ ಇದು. ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು, ಮುಂದೆ ನಿಮಗೆ ರೇಟ್ ಹೇಳ್ತೀನಿ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೇರವಾಗಿ ಓನರ್ ಇರ್ತಾನೆ. ನಿಮಗೇನಾದರೂ ಇಷ್ಟ ಆದರೆ ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ಚಳ್ಳಕೆರೆಗೆ ತುಂಬ ನಿಯರ್ ಆಗುತ್ತೆ, 18 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನಿದು. ಜೊತೆಗೆ ಇಲ್ಲಿ ಯಾವುದೇ ರೀತಿ ಕೋಳಿ ಫಾರಮ್ ಅಂತೂ ಇಲ್ಲ. ಪಕ್ಕದಲ್ಲಿ ನಿಮಗೆ ಸೋಲಾರ್ ಪ್ಲ್ಯಾಂಟ್ ಇವೆ 2. ಒಂದು ದಾರಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಸಣ್ಣದಾಯಿತು ದಾರಿ ಅನ್ನೋದು ಬಿಟ್ಟರೆ ದಾರಿದ ನಕಾಶ ರೋಡು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, 1 ಎಕರೆ ನಿಮಗೆ ಜನರಲ್ ಪ್ರಾಪರ್ಟಿ, ಮಣ್ಣು, ಜೊತೆಗೆ ನೀರಿನ ಸ್ಥಿತಿ ಉತ್ತಮವಾಗಿದೆ ಈ ಜಾಗದಲ್ಲಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನೀರಿನ ಸ್ಥಿತಿ ಹೇಳ್ತಾ ಇರ್ತೀನಿ. ನಮ್ಮ ಚಿತ್ರದುರ್ಗ ಕರ್ನಾಟಕದಲ್ಲೇ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಇಲ್ಲ. ಯಾಕೆಂದರೆ ರಾಣಿಕೆರೆ ಹೋದ ವರ್ಷವೂ ತುಂಬಿತ್ತು, ಈ ವರ್ಷವೂ ನೀರಿದೆ. ಯಾವುದೇ ರೀತಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಇನ್ನು 1 ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 13.5 ಲಕ್ಷ ಹೇಳ್ತಾರೆ ಫೈನಲ್ ಆಗಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಓನರ್ ಹತ್ರ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.